ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಮತ್ತೊಂದು ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹತ್ರ ಇದ್ದೀನಿ. ಅದು ಕೂಡ ಯೆಲ್ಲೋ ಬೋರ್ಡ್ ಕಾರ್ ಶೋರೂಮ್. ಯಾರ್ಯಾರು ದುಡಿಬೇಕು ಅಂತ ಆಸಕ್ತಿ ಇರೋರಿಗೆ, ನಮಗೊಂದು ಗಾಡಿ ಇಲ್ಲ, ನಮ್ಗೆ ಯಾರು ಸಾಲ ಕೊಡ್ತಾ ಇಲ್ಲ, ನಮಗೆ ದುಡಿಯೋಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಯೆಲ್ಲೋ ಬೋರ್ಡ್ ಕಾರ್ ಬೇಕು ಅಂತಂದ್ರೆ ಸ್ನೇಹಿತರೆ ನಾನು ಹಿಂದೆ ನೋಡ್ತಾ ಇರ್ಬೋದು ಮಲೈ ಮಹದೇಶ್ವರ ಕಾರ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ನಮ್ಗೆ ಇವತ್ತು 20 ರಿಂದ 25 ಕಾರ್ವರೆಗೂ ಅವೈಲಬಲ್ ಇದೆ. ಎಲ್ಲ ಕೂಡ ಯೆಲ್ಲೋ ಬೋರ್ಡ್ ಅಲ್ಲೇ ಸಿಗ್ತಾ ಇದೆ. ಮಾರುತಿ ಸ್ವಿಫ್ಟ್ ಆಗಿರ್ಬೋದು, ಡಿಸೈರ್ ಆಗಿರ್ಬೋದು, ಅದೇ ವೆರಿಟೋಯೋ ಮತ್ತೆ ಅಸೆಂಟೋ ಸುಮಾರು ಗಾಡಿಗಳಿದೆ ಸ್ನೇಹಿತರೆ. ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡ್ತಾ ಇದ್ರಿ. ವಿಶೇಷವಾಗಿ ನಿಮಗೆ ಇನ್ನೊಂದು ಧನ್ಯವಾದಗಳನ್ನ ಅರ್ಪಿಸಬೇಕು. ರೀಸೆಂಟ್ ಒಂದು ವಾರದಿಂದ ಫೇಸ್ಬುಕ್ ಅಲ್ಲಿ 20K ಫಾಲೋವರ್ಸ್ನ ರೀಚ್ ಮಾಡಿದ್ದೀರಾ. ಸೊ ಇದಕ್ಕೆಲ್ಲ ನಿಮಗೆ ಒಂದು ಮನಸ್ಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ನೀವು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಇಷ್ಟು ಒಂದೇ ವಾರದಲ್ಲಿ 20K ಫಾಲೋವರ್ಸ್ ಬಂದಿದ್ದಾರೆ. ಸೊ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತು ನಮ್ಮ ಚಾನಲ್ಗೆ ಆದರ್ಶ್ ಸರ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಮತ್ತೊಮ್ಮೆ ಗ್ಯಾಪ್ನ ಇರಲಿ, ಮಲೈ ಮಹದೇಶ್ವರ ಕಾರ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿನ ಕರೆಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ಲೊಕೇಶನ್ಗೆ ಕ್ಲಿಕ್ ಮಾಡಿದ್ರೆ ಸೀದಾ ಇಲ್ಲಿ ಕರ್ಕೊಂಡ್ ಬಿಡುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದೊಂದು ಗಾಡಿದು ಡೀಟೇಲ್ಸ್ ತಿಳ್ಕೊಂಬೋಣ. ಹಾಗೆ ಕಡಿಮೆ ರೇಟಲ್ಲಿ ಇಲ್ಲಿ ನಮಗೆ ಗಾಡಿಗಳು ಸಿಗ್ತದೆ. ದುಡಿಬೇಕು ಅಂತ ಯಾರ್ಯಾರು ಆಸಕ್ತಿ ಇರ್ತಾರೋ ಅಂಥವ್ರು ಈ ವಿಡಿಯೋನ ಮಿಸ್ ಮಾಡದೆ ನೀವು ನೋಡಲೇಬೇಕಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ಚಾನಲ್ಗೆ ಆದರ್ಶ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದೆ? ಆರಾಮ? ಸರ್ ಆರಾಮ್. ಸರ್, ಈಗ ಮಲೈ ಮಹದೇಶ್ವರ ಕಾರ್ ಲಿಂಕ್ಸ್ ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ಸರ್ ನಮ್ದು ಆಲೆ ಇದು 2017 ಇಂದ ಸ್ಟಾರ್ಟ್ ಆಗಿರೋದು. ಆಲೆ ಆಳುಬ್ರು ಎಲ್ಲ ಕಮರ್ಷಿಯಲ್ ವೆಹಿಕಲ್ ನಾವು ಜಾಸ್ತಿ ಮಾಡೋದು. ಲೋನ್ ಆಪ್ಷನ್ ಮತ್ತೆ ಫುಲ್ ಕ್ಯಾಶ್ಗೆ ಯಾರೇ ಬಂದ್ರು ಕೊಡ್ಲಿ. ನಮ್ಮ ಹತ್ರ 1 ಲಕ್ಷದಿಂದ ಗಾಡಿ ಇದೆ. 1 ಲಕ್ಷದಿಂದ ಕಾರ್ ಸ್ಟಾರ್ಟ್ ಆಗುತ್ತೆ. 1 ಲಕ್ಷದಿಂದ ಇದೆ ಗಾಡಿ. ಯಾವ ರೀತಿ ಕಾರ್ಗಳಿದೆ ಸರ್ ಇವಾಗ ನಮ್ಮ? ಯಾಕಂದ್ರೆ ಜಾಸ್ತಿ ಜನ ಸುಮಾರು ಜನ ಸ್ವಿಫ್ಟ್ ಅಲ್ಲಿ ಕೇಳ್ತಾ ಇರ್ತಾರೆ. ಸ್ವಿಫ್ಟ್ ಗಾಡಿಗಳು ನಮ್ಮ ಹತ್ರ ಎಷ್ಟಿದೆ ಸರ್ ಇವಾಗ? ಸರ್ ಸ್ವಿಫ್ಟ್ ಗಾಡಿ ಬಂದು ಎಲ್ಲ ಒಂದು 5-6 ಗಾಡಿ ಇದಾವೆ 17 ಅಲ್ಲಿ. ಮತ್ತೆ 18, 19 ಡೀಸೆಲ್ ಗಾಡಿ 20 ಗಂಟೆನೂ ಇದಾವೆ. CNG ಗಾಡಿ ಎಲ್ಲ 25 ಗಂಟೆನೂ ಗಾಡಿ ಇದೆ. ಹಂಗಾರೆ ಎಲ್ಲಾ ರೀತಿ ಕಾರ್ಗಳು ಸಿಗುತ್ತೆ ನಮಗೆ? ಎಲ್ಲಾ ರೀತಿನೂ ಇದಾವೆ. ದುಡಿಯೋರಿಗೆ ನಿಮ್ಮಿಂದ ಏನಾದ್ರು ಒಂದು ಗಾಡಿ ಸಿಗ್ಬೋದು ಹಂಗಾದ್ರೆ? ಹೌದು ಸರ್, ಸಿಗುತ್ತಾ? ಆಮೇಲೆ ಸರ್ ಈಗ ಲೋನ್ ಸ್ವಲ್ಪ ಆಪ್ಷನ್ ಹೋಗ್ಬಿಡೋಣ. ಲೋನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಸರ್? ಅವ್ರದ್ದು ಸಿವಿಲ್ ಇರಬೇಕು, ಸ್ವಂತ ಮನೆ ಶ್ಯೂರಿಟಿ ಕೊಡಬೇಕು. ಸಿವಿಲ್ ಇರಬೇಕು ಅಂತಂದ್ರೆ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಸಿವಿಲ್ ಸ್ವಂತ ಮನೆ ಶ್ಯೂರಿಟಿ. ಯಾರನ್ನ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಯಾಕಂದ್ರೆ ಅವ್ರ ಮಕ್ಕಳು ಕೊಡ್ಸೋಂತವ್ರು ಇರ್ತಾರೆ ಅಥವಾ ಅವ್ರ ರಿಲೇಷನ್ ಯಾರನ್ನ ಕೊಡ್ಸೋಂತವ್ರು ಇರ್ತಾರೆ. ಸ್ಯಾಲರಿ ಪರ್ಸನ್ಗೂ ಆಗುತ್ತೆ, ಸ್ಯಾಲರಿಡ್ ಪರ್ಸನ್ಗೆ. ಹೌದು, ಆ ತರ ಇರೋದಾಗ ಲೋನ್ ಆಗುತ್ತೆ. ಹೌದು. ಓಕೆ ಸರ್, ಈಗ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? ಯಾವ್ದಾದ್ರು 1 ರಿಂದ 1.5 ಮಾಡ್ಬೇಕು ಸರ್. 1 ಲಕ್ಷದಿಂದ 1.5 ತಗೊಂಬಂದ್ರೆ ಉಳಿದ ಲೋನ್ ಆಗುತ್ತೆ. EMI ಕಟ್ಕೊಂಡು ಹೋಗ್ಬೋದು. ಸರ್, ಈಗ ಒಂದೊಂದು ಕಾರ್ ಡೀಟೇಲ್ಸ್ ಸ್ಟಾರ್ಟ್ ಮಾಡ್ಬಿಡೋಣ? ಓಕೆ ಸರ್, ಆಯ್ತು ಮಾಡೋಣ. ಸ್ನೇಹಿತರೆ ಬನ್ನಿ, ಈಗ ಪ್ರತಿಯೊಂದು ಕಾರ್ ಡೀಟೇಲ್ಸ್ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ಕಾರ್ ಬೇಕಾಗ್ಬೋದು. ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ನಮಗೆ ಮೊದಲನೇ ಲಿಸ್ಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಗಾಡಿ ಸರ್ ಫೋರ್ಡ್ ಅಲ್ಲಿ ಯಾವ ಸರ್ ಇದು ಗಾಡಿ? ಸರ್ ಫೋರ್ಡ್ ಆಸ್ಪೆರಿ. ಇದು ಫೋರ್ಡ್ ಆಸ್ಪೆರಿ ಅಂತ? ಹೌದು, ಫೋರ್ಡ್ ಆಸ್ಪೆರಿ. ಸರ್ ಡೀಟೇಲ್ಸ್ ಹೇಳಿ ಸರ್. ಹಂಗೆ ಸರ್ 1920 ಸಿಂಗಲ್ ಓನರ್ ಗಾಡಿ ಇದು. 19-20 ಮಾಡಲು. ಹೌದು. ಓಕೆ, ಸಿಂಗಲ್ ಓನರಾ? ಹೌದು ಸರ್, ಹೌದು. ಸರ್ ಗಾಡಿ ಎಷ್ಟು ಹೊಡಿಬೋದು ಸರ್ ಇದು? ಸರ್ ಇದು 1.58 ಹೊಡಿದೆ ಗಾಡಿ. 1.50 ಹೊಡಿದೆ. ಹೌದು ಸರ್. ಇದಕ್ಕೆ ಲೋನ್ ಆಗುತ್ತಾ? ಹೌದು ಸರ್, 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಫ್ಯೂಲ್ ಯಾವ ಸರ್ ಇದು? ಡೀಸೆಲ್ ವೆಹಿಕಲ್. ಓಕೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಡಬಲ್ ಏರ್ ಬ್ಯಾಗ್. ಸ್ನೇಹಿತರೆ ಒಂದು ಲೆದರ್ ಇಂಟೀರಿಯರ್ ಸೀಟ್ ಕವರ್ ಬರುತ್ತೆ. ಹಾಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹೌದು, ಪವರ್ ವಿಂಡೋಸ್ ಬರುತ್ತೆ. ಸರ್ ಪ್ರೈಸ್ ಎಷ್ಟು ಇದು ಮಾಡ್ತಾರೆ ಸರ್? ಇದು 80 ರಿಂದ 1 ಲಕ್ಷ ಮಾಡಿದ್ರೆ ಸಾಕು. 80 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದ ಲೋನ್ ಆಗುತ್ತೆ. ಉಳಿದಿದ್ದು ಲೋನ್ ಮಾಡಿಸ್ಕೊಡ್ತೀನಿ. ಖಂಡಿತ. ಹೌದು, ಮಾತಪ್ಪಲ್ಲ. ಓಕೆ, ಅದೇ ಸ್ನೇಹಿತರೆ ಒಂದು ಪ್ರೊಫೈಲ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಈ ಗಾಡಿ ಬಂದು ಟೋಟಲ್ ಇನ್ನು 8 ಗಾಡಿ ಇದೆ. 8 ಗಾಡಿ ಇದೆ ಸರ್. ಬೇಡ ನಮಗೆ ಒಂದೇ ಪೇಮೆಂಟ್ ಮಾಡ್ಬಿಡ್ತೀವಿ ಅಂತ ಅನ್ನೋರಿಗೆ ಎಷ್ಟಾಗುತ್ತೆ ಅದು ಪ್ರೈಸ್? ಸರ್ ಇದೊಂದು ಪ್ರೈಸ್ ಬಂದು ನಾನು 360 ಹೇಳ್ತಾ ಇರೋದು. ಫುಲ್ ಕ್ಯಾಶ್ ಕೊಟ್ರೆ ಸರ್ ನಾನು 320 ಗಂಟೆ ಕೊಟ್ಬಿಡ್ತೀನಿ. 320 ಫೈನಲ್ ಮಾಡ್ಬಿಡ್ತೀರಾ? ಹೌದು. ಲೋನ್ ಆಪ್ಷನ್ ಗೋರ 10,000 ಜಾಸ್ತಿ. ಲೋನ್ ಗೋರ ಒಂದು 10,000 ಜಾಸ್ತಿ ಆಗುತ್ತೆ. ಜಾಸ್ತಿ. ಈಗ ಒಂದೇ ಸರಿ ಕೊಟ್ಟು ತಗೊಳ್ಳೋರಿಗೆ ನನ್ನ ಚಾನಲ್ ಮುಖಾಂತರ ಬಂದ್ರೆ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ? ಮಾಡ್ಕೊಡ್ತೀನಿ ಸ್ಲೈಟ್ಲಿ. ಹೌದು ಸರ್, ಮಿಸ್ ಮಾಡಬಾರ್ದು, ಮಾಡ್ಕೊಡ್ಬೇಕು. ಆಯ್ತು ಸರ್, ಮಾಡ್ಕೊಡೋಣ. ಸರ್ ನಮ್ಮ ಹತ್ರ ಈಗ ಟೂರ್ ಇದೆ, ಒಂದು ಸ್ವಿಫ್ಟ್ ಟೂರ್. ಸರ್ ಇದು ಡೀಟೇಲ್ಸ್? ಸರ್ ಇದು 17 ಮಾಡಲು ಸಿಂಗಲ್ ಓನರ್. ಇದು ವಿತ್ ABS, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 4 ಟೈರ್ ಹೊಸವಿದೆ. ವಿತ್ ಸರ್ವಿಸ್ ಎಲ್ಲ ಆಗಿದೆ ಕಂಪ್ಲೀಟ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಸ್ನೇಹಿತರೆ ಒಳ್ಳೆ ಸೀಟ್ ಕವರ್ ಬರುತ್ತೆ, ಲೆದರ್ ಸೀಟ್ ಕವರು. ಹಾಗೆ AC ಪವರ್ ಸ್ಟೇರಿಂಗು, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಸೆಂಟ್ರಲ್ ಲಾಕ್ ಇದೆ ಸರ್? ಹೌದು ಸರ್, ಸೆಂಟ್ರಲ್ ಲಾಕ್ ಇದೆ. ಪವರ್ ವಿಂಡೋಸ್ ಇದೆ. ಸರ್ ಇನ್ನೊಂದ್ಸರಿ ರೇಟ್ ಹೇಳ್ಬಿಡಿ ನಮಗೆ ವೀಕ್ಷಕರಿಗೆ. ಸರ್ ಇದರ ರೇಟ್ ಬಂದು 4.5 ಹೇಳ್ತಾ ಇರೋದು. 4.5 ಲಕ್ಷ. ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಏನಾದ್ರು ಹೋಗ್ತೀವಿ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಬೇಕು ಸರ್? ಲೋನ್ ಹೋಗ್ತೀನಿ ಅಂದ್ರೆ 1 ಕಾಲ್ ಮಾಡಿದ್ರೆ ನಾನು ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 1.25 ಲಕ್ಷ ಕೊಟ್ಟರೆ ಸಾಕು, ಉಳಿದ ಲೋನ್ ಆಗುತ್ತೆ. ಉಳಿದ ಲೋನ್ ಮಾಡ್ಕೊಡ್ತೀನಿ. ಗ್ಯಾಪ್ ನಲ್ಲಿ ಸ್ನೇಹಿತರೆ ಮುಖ್ಯವಾಗಿ ಪ್ರೊಫೈಲ್ ಒಂದು ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ಪ್ರತಿ ಸರಿ ನಾನು ಹೇಳ್ತಾ ಇದ್ದೀನಿ, ಸಿವಿಲ್ ಮತ್ತೆ ಸ್ವಂತ ಮನೆ ಶ್ಯೂರಿಟಿ ಕೊಡಬೇಕು. ಸಿವಿಲ್ ಮತ್ತೆ ಯಾರ್ದಾರು ಒಂದು ಶ್ಯೂರಿಟಿ ಕೊಡಬೇಕಾಗುತ್ತೆ. ಹೌದು, ನೋಡ್ಕೊಂಡು ಇದು ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಹತ್ರ ಇನ್ನೊಂದು ಹುಂಡಾ ಆಕ್ಸೆಂಟ್ ಇದೆ ಸರ್. ಇದು ಡೀಟೇಲ್ಸ್?
ಸರ್ ಇದು 1920 ಡೀಸೆಲ್ ಗಾಡಿ. ಡೀಸೆಲ್ ವೆಹಿಕಲ್. ಹೌದು, ಡೀಸೆಲ್ ಗಾಡಿ. ಓನರ್ ಬಂದು ಸೆಕೆಂಡ್ ಆಗಿದೆ. ಸೆಕೆಂಡ್ ಓನರ್. ಇದನ್ನು ಫುಲ್ ಟಾಪ್ ಎಂಡ್ ಗಾಡಿ ಇದು. ಟಾಪ್ ಎಂಡ್. ಹೌದು. ಓಕೆ. ಎಸಿ ಪವರ್ ಸ್ಟೀರಿಂಗ್ ವಿತ್ ಮ್ಯಾಗ್ವಿಲ್ ಬರುತ್ತೆ ಇದು ಗಾಡಿ. ಸ್ನೇಹಿತರೆ ನೋಡಿ, 4 ಕೂಡ ಮ್ಯಾಗ್ವಿಲ್ ಇದೆ. ಸೊ ಇಂಟೀರಿಯರ್ ನೋಡ್ಬೋಣ. ಸ್ಟೇರಿಂಗ್ ಕಂಟ್ರೋಲು ವಿತ್ ABS. ಸರ್ ಏನೇನು ಬರುತ್ತೆ ಸರ್ ಫೀಚರ್? ಸರ್ ಇದು ಲೆದರ್ ಸೀಟ್ ಐತೆ. ಓಕೆ. ಮತ್ತೆ ಏನೋ ಸಿಸ್ಟಮ್ ಇದೆ. ಮತ್ತೆ ಸ್ನೇಹಿತರೆ ಒಂದು ಲೆದರ್ ಇಂಟೀರಿಯರ್ ಸೀಟ್ ಕವರ್ ಬರುತ್ತೆ, ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್. ವಿಂಡೋಸ್, ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಎರಡು. ಹೌದು ಸರ್, 2 ಏರ್ ಬ್ಯಾಗ್ ಬರುತ್ತೆ. ಸ್ನೇಹಿತರೆ ನೋಡಿ, ಉಂಡೈ ಆಕ್ಸೆಂಟ್ ಡಬಲ್ AC ಇದು. ಡಬಲ್ AC ಬರುತ್ತೆ. ದುಡಿಯೋರ್ಗೆ ಯಾವ್ದಾದ್ರು ಒಂದು ಗಾಡಿ ಬೇಕು ಕಡಿಮೆ ರೇಟ್ ಅಲ್ಲಿ ಅಂತ ಅನ್ನೋರ್ಗೆ ಇದು ಬೇಕಾಗುತ್ತೆ. ಸರ್ ಟೈಪ್ 2 ಅಂತಾನಾ? ಟೈಪ್ 2 ಇದು. ಸರ್ ಇದು ರೇಟ್ ಏನು ಕೊಟ್ ಮಾಡ್ತಾ ಇದೀರಾ? ಸರ್ ಇದು 410. 410 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಸರ್, ಇದಕ್ಕೂ ಲೋನ್ ಆಗುತ್ತಾ? ಹೌದು ಸರ್, ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಇದು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? ಸರ್ ಇದಕ್ಕೆ ಒಂದು ಕಾಲ್ ಮಾಡಿದ್ರೆ ಸಾಕು. 1 ಲಕ್ಷ ಮಾಡಿದ್ರೆ ಉಳಿದ ಲೋನ್ ಆಗುತ್ತೆ. ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಒಂದು ಟೊಯೋಟಾ ಇಟಿಯೋಸ್ ಇದೆ ನಮ್ದು, ಗ್ರೇ ಕಲರ್ ಸಖತ್ತಾಗಿರೋ ಗಾಡಿಯಲ್ಲಿ ನಿಂತಿದೆ. ಸರ್ ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ. ಸರ್ ಇದು 1415 ಮಾಡಲ್. 1415 ಮಾಡಲ್. 1415 ಥರ್ಡ್ ಓನರ್. ಓಕೆ. ಲೆದರ್ ಸೀಟ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, 4 ಟೈರು. ಓಕೆ. ಎಲ್ಲ ಇದೆ. ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಇದು ನೋಡಿ, ಒಳ್ಳೆ ಫಿನಿಶಿಂಗ್ ಕವರ್ ಅಲ್ಲಿ ಸೀಟ್ ಕವರ್ ಬರುತ್ತೆ, ಲೆದರ್ ಇಂಟೀರಿಯರ್, ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಕೂಡ, ಡಬಲ್ ಡ್ಯಾಶ್ ಬೋರ್ಡ್ ಇದು ಗಾಡಿ. ಡಬಲ್ ಡ್ಯಾಶ್ ಬೋರ್ಡ್. ಹೌದು. ಓಕೆ ಸರ್, ಇದು ಡೀಟೇಲ್ಸ್ ಹಂಗೆ ಇನ್ನೊಂದು ರೇಟ್ ಹೇಳ್ಬಿಡಿ ಎಷ್ಟಿದು? ಸರ್ ಇದು ರೈಟ್ ಬಂದು 3.5 ಹೇಳ್ತಾ ಇರೋದು. ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಮಾಡಲ್ ಯಾವ್ದು ಅಂದ್ರಿ ಸರ್? 1415. ಪ್ಲಾಟಿನಾ ಬಂಪರ್ ಹಾಕಿದೆ ಇದಕ್ಕೆ. ಪ್ಲಾಟಿನಾ ಬಂಪರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಗಾಡಿನೂ ಕೂಡ ನಿಮಗೆ ಲೋನ್ ಆಗುತ್ತೆ. ಸರ್ ಇದಕ್ಕೆ ಲೋನ್ ಆದ್ರೆ ಎಷ್ಟು ಡೌನ್ ಪೇಮೆಂಟ್ ಸರ್? ಸರ್ ಇದಕ್ಕೆ 1 ಲಕ್ಷ ಮಾಡ್ಲಿ, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷ ಮಾಡಿದ್ರೆ ಉಳಿದ ಲೋನ್ ಆಗುತ್ತೆ ಈ ಗಾಡಿಗೂ. ಸ್ನೇಹಿತರೆ ನೋಡಿ, ಒಂದು ಟೊಯೋಟಾ ಇಟಿಯಾಸ್ ಇದು 5 ರಿಂದ 6 ಲಕ್ಷ ಕಿಲೋಮೀಟರ್ ಓಡಿಸಿದ್ರು ಗಾಡಿ ಇಂಜಿನ್ ಮಾತ್ರ ಜಗ್ಗಲ್ಲ. ಇದು ಟೊಯೋಟಾದಲ್ಲಿ ಆ ತರ ಗ್ಯಾರಂಟಿ ಕೊಡ್ಬೋದು ಅಲ್ವಾ ಸರ್? ಹೌದು. ಟೊಯೋಟಾ ಇಂಜಿನ್ ಅಂದ್ರೆ ಇಂಜಿನ್. ಹೌದು ಸರ್. ಸರ್ ನನ್ನ ಹತ್ರ ಯಾವುದೇ ಗಾಡಿ ತಗೊಂಡ್ರು ಇಂಜಿನ್ ವ್ಯಾರಂಟಿ ಇದೇ ಇರುತ್ತೆ. ಇಂಜಿನ್ ವ್ಯಾರಂಟಿ ಸಿಗುತ್ತೆ. ಕೊಟ್ಟೆ ಕೊಡ್ತೀನಿ. ಎಷ್ಟು ತಿಂಗಳು, ಎಷ್ಟು ವರ್ಷ ಕೊಡ್ತೀರಾ ಸರ್? 3 ರಿಂದ 4 ತಿಂಗಳು ಗ್ಯಾರಂಟಿ. 3 ರಿಂದ 4 ತಿಂಗಳವರೆಗೂ ಇಂಜಿನ್ ಗ್ಯಾರಂಟಿ ಕೊಡ್ತೀರಾ. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಲ್ಲಾ ಕಾರ್ಗಳು ನಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಇನ್ನೂ ಒಂದಷ್ಟು ಕಾರ್ಗಳಿದೆ, ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ಹಂಗೆ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ. ಸರ್ ಇವಾಗ ನಮಗೆ ಮತ್ತೊಂದು ಟಾಟಾ ಜಸ್ಟ್ ಅಲ್ಲಿ ಗಾಡಿ ಸಿಗ್ತದೆ ಸರ್, ಇದೇ ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ. ಸರ್ ಇದು 17 ಮಾಡಲು, ಸಿಂಗಲ್ ಓನರ್, XM ಟಾಪ್ ಎಂಡ್ ಗಾಡಿ ಇದು. ಮಿರರ್ ಇಂಡಿಕೇಟರ್ ಮತ್ತೆ ಆಟೋಮೆಟಿಕ್ ಬರುತ್ತೆ. ಓಕೆ. ಮತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಇದು ಗಾಡಿ. ಓಕೆ. ಎಲ್ಲ ಗಾಡಿ ಎಲ್ಲ ಕಂಪ್ಲೀಟ್ ಸರ್ವಿಸ್ ಆಗಿದೆ ಗಾಡಿ. ಇದು ಮಾಡಲ್ ಯಾವ್ದು ಅಂದ್ರಿ ಸರ್? ಸರ್ 17 ಮಾಡಲು, ಸಿಂಗಲ್ ಓನರ್. 17 ಮಾಡಲ್ ಸಿಂಗಲ್ ಓನರ್. ಏನ್ ಕೊಟ್ ಮಾಡ್ತಿದ್ರಿ ಪ್ರೈಸ್ ಇದಕ್ಕೆ? ಸರ್ ಇದು 3.5. ಹೌದು. ಲೋನ್ಗೂ ಆಗುತ್ತಾ? ಲೋನ್ ಬೇಕಾದ್ರೆ 2 ಲಕ್ಷ ಲೋನ್ ಮಾಡಿಸ್ಕೊಡ. 2 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ ಸ್ನೇಹಿತರೆ ನೋಡಿ, ಒಂದು ಟಾಟಾದಲ್ಲಿ ಟಾಟಾ ಜಸ್ಟ್ ಅಂತ ದುಡಿಯೋರ್ಗೆ ಏನಾದ್ರು ಬೇಕು ಅಂತಂದ್ರೆ ಇದು ಕೂಡ ಎಲ್ಲೋ ಬೋರ್ಡ್ ನಮಗೆ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ಯಾವುದು ಸರ್? ಎಲ್ಲಿವಾ ತಗೋಬಿಡೋಣ. ಹೌದು ಸ್ನೇಹಿತರೆ, ಇಟಿಯೋಸ್ ಲಿವಾ ಸರ್, ಡೀಟೇಲ್ಸ್ ಕೊಟ್ಬಿಡಿ ಸರ್. ಸರ್ ಇದು 16 ಮಾಡಲು, ಸೆಕೆಂಡ್ ಓನರ್. 16 ಮಾಡಲು, ಸೆಕೆಂಡ್ ಓನರ್. ಹೌದು. ಓಕೆ. ಡಬಲ್ ಡ್ಯಾಶ್ ಬೋರ್ಡ್ ಗಾಡಿ ಬಂದು. ಇದು ಪ್ರೈಸ್ ಬಂದು 3.5. ಸ್ನೇಹಿತರೆ, ಟೊಯೋಟಾ ಇಟಿಯೋಸ್ ಲಿವಾ ಅಂತ ಹೇಳ್ಬಿಟ್ಟು ಇದು ಕೂಡ ನಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಸರ್ ಎಷ್ಟು ಹೇಳ್ತಾ ಇದ್ರಿ ಪ್ರೈಸ್ ಇದಕ್ಕೆ? ಸರ್ 3.5 ನೆಗೋಷಿಯಬಲ್ ಆಗುತ್ತೆ. 3.5 ಕೊಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಯಾರನ್ನ ಚಾನಲ್ ಮುಖಾಂತರ ಬಂದ್ರೆ. ಹಾಗೆ ನಮ್ಮ ಹತ್ರ ಒಂದು ಆಕ್ಸೆಂಟ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು 16 ಮಾಡಲು, ಸಿಂಗಲ್ ಓನರ್, ಟಾಪ್ ಎಂಡ್ ಗಾಡಿ. ಇದು ಮಿರರ್ ಅಡ್ಜಸ್ಟಿಂಗ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ. ಸೀಟ್ ಕವರ್ ಇದೆ, ಮತ್ತೆ 4 ಟೈರ್ ಹೊಸವಿದೆ. ಓಕೆ. ವಿತ್ ಪ್ಯಾನಿಕ್ ಬಟನ್ ಇದೆ ಗಾಡಿಗೆ. ಪ್ಯಾನಿಕ್ ಬಟನ್ ಹಾಕ್ಸಿದ್ದಾರೆ. ಹೌದು, ಕಂಪ್ಲೀಟ್ ಸರ್ವಿಸ್ ಆಗಿದೆ ಇದು ಗಾಡಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಲುಕ್ ಅಲ್ಲಿ ಉಂಡೈ ಆಕ್ಸೆಂಟ್ ಸಿಗ್ತಾ ಇದೆ. ಇದು ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ. ಸರ್ ಕೋಟಿಂಗ್ ಪ್ರೈಸ್ ಸರ್? ಸರ್ ಇದು 2,80,000 ಹೇಳ್ತಾ ಇರೋದು. ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 2.80 ಸ್ವಲ್ಪ ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನಮಗೆ ಇನ್ನೊಂದು ವೈಟ್ ಕಲರ್ ಅಲ್ಲಿ ಆಕ್ಸೆಂಟ್ ಸಿಗ್ತಾ ಇದೆ, ಉಂಡೈ ಆಕ್ಸೆಂಟ್. ಸರ್ ಇದ್ರ ಡೀಟೇಲ್ಸ್? ಸರ್ ಅದು 17 ಮಾಡಲು, ಸೆಕೆಂಡ್ ಓನರ್. ಇದನ್ನು ಎಲ್ಲ ಗಾಡಿ ಎಲ್ಲ ಚೆನ್ನಾಗಿದೆ. ಓಕೆ. ಇದು ಫ್ಯೂಚರ್ಸ್ ಎಲ್ಲ ಇದೆ. ಆಟೋಮೆಟಿಕ್ ಮಿರರ್ ಇಂಡಿಕೇಟರ್, ಮತ್ತೆ ಅಡ್ಜಸ್ಟಿಂಗ್, ಓಕೆ, ಮತ್ತೆ ಸಿಸ್ಟಮ್, ಏರ್ ಬ್ಯಾಗು, ಲೆದರ್ ಸೀಟು, ಓಕೆ, ಎಲ್ಲ ಬರುತ್ತೆ ಇದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ವೈಟ್ ಕಲರ್ ಅಲ್ಲಿ ನಮಗೆ ಹುಂಡಾ ಆಕ್ಸೆಂಟ್ ಸಿಗ್ತಾ ಇದೆ. ಸರ್ ಇದು ಪ್ರೈಸ್ ಏನ್ ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು 320. 320 ಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ. ಹಾಗೆ ನಮ್ಮ ಹತ್ರ ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಸರ್ ಇದ್ರ ಡೀಟೇಲ್ಸ್? ಸರ್ ಇದು 16 ಮಾಡಲು, ಸೆಕೆಂಡ್ ಓನರ್. ಇದು ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅವೇ. ಗಾಡಿ ಎಲ್ಲ ಚೆನ್ನಾಗಿದೆ, ಪವರ್ ಸ್ಟೀರಿಂಗು ಮತ್ತೆ ಲೆದರ್ ಸೀಟು ಎಲ್ಲ ಇದೆ. ಇದಕ್ಕೂ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಹೌದು. ಮಾಡಲ್ ಯಾವ್ದು ಅಂದ್ರಿ ಸರ್? ಸರ್ 16 ಮಾಡಲು. 16. ಸರ್ ಏನ್ ಕೋಟ್ ಮಾಡ್ತಿದ್ರಿ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ಬಂದು ನಾನು 3,20,000 ಹೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಕೊಡ್ತೀನಿ. ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಅಲ್ಲಿ ನಮಗೆ 80,000 1 ಲಕ್ಷ ಮಾಡಿದ್ರೆ ಸಾಕು, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. ಸರ್ ಸ್ನೇಹಿತರೆ ಕೇಳಿಸ್ತಲ್ವಾ, ಕೆಲವೊಂದು 80 ರಿಂದ 1 ಲಕ್ಷ ಮಾಡಿದ್ರೆ ಸಾಕು, ಈ ಗಾಡಿಗೆ ಉಳಿದಿದ್ದು ಲೋನ್ ಆಗುತ್ತೆ. ಹೌದು ಸರ್. ಈಗ ನೆಕ್ಸ್ಟ್ ಮಹೇಂದ್ರ ವೆರಿಟೋ. ಹೌದು ಸರ್. ಸರ್ ಡೀಟೇಲ್ಸ್ ಕೊಟ್ಬಿಡಿ ಸರ್.
ಸರ್ ಇದು 17 ಮಾಡಲು ಸೆಕೆಂಡ್ ಓನರ್ D4. ಓಕೆ D4 ಅಂತಾನಾ? ಹೌದು D4. ಇದು ಗಾಡಿ ಎಲ್ಲ ಚೆನ್ನಾಗಿದೆ, ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಪ್ರತಿಯೊಂದು A to Z ರನ್ನಿಂಗ್ ಆಯ್ತು. ಇನ್ನೂ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಇದು ಲೋನ್ ಆಗುತ್ತೆ? ಹೌದು ಸರ್, ಇಲ್ಲಿ ಯಾರು ಕೊಡಲ್ಲ ಲೋನ್. ನಾನು 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ, ಮಿಕ್ಕಿದೇನಾಯ್ತು ಡೌನ್ ಪೇಮೆಂಟ್ ಮಾಡಬೇಕು. ಮಹೇಂದ್ರ ವೆರಿಟೋ ನೋಡಿ ಸ್ನೇಹಿತರೆ, ದುಡಿಯೋರಿಗೆ ಇದು ಒಂದು ಸಖತ್ತಾಗಿರೋ ಗಾಡಿ ಅಂತಾನೆ ಹೇಳ್ಬೋದು ಮಹೇಂದ್ರದಲ್ಲಿ. ಓಕೆ, ಫ್ಯೂಚರ್ ಏನೇನು ಬರುತ್ತೆ ಸರ್ ಇದು ಇಂಟೀರಿಯರ್? ಸರ್ ಇಂಟೀರಿಯರ್ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಇದು. ಸರ್ ಒಂದೇ ಸರಿ ನಾವು ಕ್ಲಿಯರ್ ಮಾಡ್ಬಿಟ್ಟು ತಗೋತೀವಿ ಅಂದ್ರೆ ಎಷ್ಟಾಗುತ್ತೆ ಸರ್ ಇದು ಗಾಡಿ? ಸರ್ ಒಂದೇ ಸತಿ ಅವರು ಫುಲ್ ಕ್ಲಿಯರ್ ಮಾಡಿ ತಗೊಳ್ತೀನಿ ಅಂತಂದ್ರೆ ನಾನು 2,20,000 ಕೊಟ್ಬಿಡ್ತೀನಿ. 2,20,000 ಫೈನಲ್. ಬೇರೆ ಕಡೆ ಎಲ್ಲ ಏನ್ ಗೊತ್ತಾ, ಇದೇ ಗಾಡಿಗೆ 17 ಮಾಡ್ಲಿಗೆ 2,80, 2,60 ಹೇಳ್ತಾರೆ. ನನ್ನ ರೈಟ್ ಜಾಸ್ತಿ ಏನ್ ಹೇಳ್ತಾ ಇಲ್ಲ. ಲೋನ್ ಆಪ್ಷನ್ ಬಂದ್ರು ಅದೇ ರೇಟೆ, ಈ ಗಾಡಿ ಫುಲ್ ಕ್ಯಾಶ್ ಬಂದ್ರು ಅದೇ ರೇಟೆ. ಏನೋ ನಿಮ್ ಚಾಲೆಂಜ್ ಕಡೆಯಿಂದ ಬಂತು ಅಂದ್ರೆ ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡ್ತೀನಿ. ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಪ್ಯಾನಿಕ್ ಬಟನ್ ಹಾಕೊಡ್ತೀನಿ. ಪ್ಯಾನಿಕ್ ಬಟನ್ ಕೂಡ. ಓಕೆ ಸ್ನೇಹಿತರೆ, ನಮಗೆ ನೆಕ್ಸ್ಟ್ ಮಾರುತಿ ಸುಜುಕಿ ವೇಗನಾರ್ ಸಿಗ್ತಾ ಇದೆ. ಇದು ಒಂದು ಮಾಡಲ್ ಗಾಡಿ ಅಂತ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಕೊಡಿ ಸರ್. ಹಂಗೆ ಸರ್ ಇದು 23 ಮಾಡಲ್ ಇದು ವ್ಯಾಗನರ್. ಓಕೆ, ಯಾರಾದ್ರೂ ಬರೀ ಪ್ಯೂರ್ ಪೆಟ್ರೋಲ್ ಅಲ್ಲೇ ಗಾಡಿ ಓಡಿಸ್ಕೋಬೇಕು ಅನ್ನೋದು, ಮತ್ತೆ ಕಂಪ್ನಿಗೆ ಏನಾರು ಹಾಕಬೇಕು ಅನ್ನೋರಿಗೆ ಇದು ಒಳ್ಳೆ ಗಾಡಿ. ಗಾಡಿ ಎಲ್ಲ ಏನು 10 ರೂಪಾಯಿ ಕೆಲಸ ಎಲ್ಲ ಶೋರೂಮ್ ಮೇಂಟೈನ್ ಇರೋ ಗಾಡಿ ಇದು. ನೋಡಿ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಒಂದು ಒಳ್ಳೆ ಲುಕ್ ಅಲ್ಲಿ 23 ಮಾಡಲು, ಯಾರನ್ನ ಮಾಡಲು ಗಾಡಿ ಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಏನೋ ಇಂಟೀರಿಯರ್ ಏನೇ ಬರುತ್ತೆ ಸರ್ ಫೀಚರ್? ಸರ್ ಇದು ABS ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೀಟ್ ಎಲ್ಲ ಶೋರೂಮ್ ಇಂದ ಬಂದಿರೋ ಸೀಟೇ ಇರೋದು. ಸೀಟ್ ಕವರ್ ಹಾಕ್ಸಿ ಕೊಡ್ತೀವಿ. ಸ್ನೇಹಿತರೆ, ಒಂದು ಒಳ್ಳೆ ಮಾಡಲ್ 23 ಮಾಡಲು ನಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ದುಡಿಯೋರಿಗೆ ಯಾರಿಗಾರು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂತಂದ್ರೆ ಇದನ್ನ ಟ್ರೈ ಮಾಡಬಹುದು ಪೆಟ್ರೋಲ್ ಅಲ್ಲಿ. ಸರ್ ಇದು ಏನ್ ಕೊಟ್ ಮಾಡ್ತಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 6 ಲಕ್ಷ ಹೇಳ್ತಾ ಇರೋದು. 6 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ. ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಲೋನ್ ಆಪ್ಷನ್ಗೂ ಆಗುತ್ತೆ, ಓಕೆ, ಫುಲ್ ಕ್ಯಾಶ್ಗೂ ಆಗುತ್ತೆ. ಓಕೆ ಸ್ನೇಹಿತರೆ, ಮಾಡಲು ಗಾಡಿಲಿ ಬೇಕು ಅಂದ್ರೆ ವೇಗನಾರ್ ಟ್ರೈ ಮಾಡಬಹುದು. ಎಲ್ಲೋ ಬಡಲು ಸಿಗ್ತಾ ಇದೆ.